ಮಾಡಲು ಎಚ್ಡಿಕೆಎನ್ ಟೆರರಿಸ್ಟಾ ಎಂಬ ಡಿಕೆಶಿ ಹೇಳಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆಶಿ ಬಳಿ ಇರೋರೆಲ್ಲ ಟೆರರಿಸ್ಟ್ಗಳೇ, ಬಹಳಷ್ಟು ಟೆರರಿಸ್ಟ್ಗಳು ಡಿಕೆಶಿಯ ಸುತ್ತಮುತ್ತಲೇ ಇರುವವರು. ಡಿಕೆಶಿ ಸುತ್ತ ಇರುವ ಟೆರರಿಸ್ಟ್ಗಳನ್ನ ಯಾರಾದರೂ ಟಚ್ ಮಾಡಿದ್ದಾರಾ ಅಂತ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಈವರೆಗೂ ಯಾರನ್ನಾದರೂ ಅರೆಸ್ಟ್ ಮಾಡಿದ್ದಾರಾ ಅಂತ ಡಿಕೆಶಿ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಆಕ್ರೋಶ. ಫೋನ್ ಟ್ಯಾಪ್ ಮಾಡಲು ಎಚ್ಡಿಕೆಎನ್ ಟೆರರಿಸ್ಟ್ ಅಂತ ಹೇಳಿಕೆ ಕೊಟ್ಟಿದ್ರು ಡಿಕೆಶಿ. ಅದಕ್ಕೆ ಪ್ರತಿಯಾಗಿ ಮಾಜಿ ಸಿಎಂ ಎಚ್ಡಿಕೆ ತಿರುಗೇಟು. ಟ್ಯಾಪ್ ಆರೋಪ ಮಾಡಿದೆ ಸರ್ ಕುಮಾರಸ್ವಾಮಿ ರೇವಣ್ಣ ಅವರ ಫೋನ್ನ ರಾಜ್ಯ ಸರ್ಕಾರ ಟ್ಯಾಪ್ ಮಾಡ್ತಾ ಇದೆ. ನನಗೆ ಗೊತ್ತಿಲ್ಲಪ್ಪ, ಐ ಡೋಂಟ್ ನೋ. ಯಾರೋ ಅಂಥ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗೋದಿಲ್ಲ. ಅಂಥ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಏನು ಅವ್ರೇನು ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತೊಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡೋಕ್ಕೆ ಹೋಗ್ತಾರೆ? ಅಲ್ಲ, ಸುಳ್ಳು, ಸುಮ್ಮನೆ ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾ ಇದ್ದಾರೆ. ಕಾನೂನಿನ ವ್ಯಾಪ್ತಿಯೊಳಗೆ ಯಾವ್ಯಾವ ರೀತಿಯಲ್ಲಿ ಸರ್ಕಾರದ ವೈಫಲ್ಯಗಳು, ಈ ಸರ್ಕಾರ ಯಾವ ರೀತಿ ಈ ಒಂದು ಪ್ರಕರಣವನ್ನು ಮುಚ್ಚಾಕೊಳ್ಳಿಕ್ಕೆ ಹೊರಟಿದ್ದಾರೆ, ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಇದನ್ನು ಫೋನ್ ಟ್ಯಾಪಿಂಗ್ದು ಒಳಗೊಂಡಂತೇನೆ. ನನಗೆ ಅನುಮಾನ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವು ನಮ್ಮ ಅಭಿಮಾನಿಗಳು ಇದ್ದಾರೆ. ಪ್ರತಿಯೊಂದು ಮಾಹಿತಿ ನಮಗೂ ದೊರಕ್ತದೆ ಏನೇ ನಡೀತದೆ ಅಂತೇಳಿ. ಟೆರರಿಸ್ಟ್ನವ್ರು ಟ್ಯಾಪಲ್ಲಿ ಮಾಡ್ಕೋತಾರೆ. ಟೆರರಿಸ್ಟ್ ಅವ್ರು ಅಕ್ಕಪಕ್ಕದಲ್ಲೇ ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಇರೋರೆಲ್ಲ ಟೆರರಿಸ್ಟ್ಗಳಲ್ಲಿ ಇಟ್ಕೊಂಡಿರೋದವರು. ಯಾರನ್ನ ಇಟ್ಕೊಂಡವ್ರು ಅವರು? ಈಗ ನೋಡಿ, ಅಲ್ಲಿ ಹೆಸರುಗಳು ತೆಗೀರಿ. ಆ ಟೆರರಿಸ್ಟ್ಗಳನ್ನ ಯಾರಾದರೂ ಟಚ್ ಮಾಡೋರು ಇಲ್ಲಿವರೆಗೆ? ಈಗ ಇಂಥ ಪ್ರಕರಣ ನಡೆದಿದೆಯಲ್ಲ ರಾಜ್ಯದಲ್ಲಿ, ಯಾವುದಾದ್ರು ಆ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿಗಳು ಯಾರಿದ್ದಾರೆ ಒಬ್ಬನ್ನ ಅರೆಸ್ಟ್ ಮಾಡಿದ್ದೀರಾ ಈ ಕ್ಷಣದವರೆಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.